ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕೈರುಚಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ಒಂದು ರೆಸಿಪಿ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ತೋರಿಸ್ಕೊಡ್ತೀನಿ. ಇದಕ್ಕೆ ಏನೇನು ಮಸಾಲೆ ಬೇಕಾಗುತ್ತೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ಒಂದು 200 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ನೋಡಿ ನೀಟಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ. ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದೇ ಒಂದು ದಪ್ಪದ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಸೋಂಪು ತೊಗೊಂಡಿದ್ದೀನಿ. 1 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. 3 ಲವಂಗ ತೊಗೊಂಡಿದ್ದೀನಿ. ಇಷ್ಟೇ. ಬನ್ನಿ ಈಗ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದೇನು ಫ್ರೈ ಮಾಡೋದು ಬೇಕಾಗಿಲ್ಲ. ಮೆಣಸಿನ್ಕಾಯಿ ಇದೆಲ್ಲ ಹಂಗೆ ಫುಲ್ಲು ಪೇಸ್ಟ್ ಥರನೂ ಅಲ್ಲ, ಫುಲ್ ತರಿ ರುಬ್ಕೊಂಬರ್ಬೇಕಷ್ಟೇ. ನೈಸಿಗೆ ನೀರು ಹಾಕ್ಬಾರ್ದು, ಹಾಗೆ ಡ್ರೈಯಾಗಿ ರುಬ್ಕೊಬರ್ಬೇಕು. ಫಸ್ಟ್ ಇದನ್ನು ರುಬ್ಕೊಬಂದ್ಬಿಡೋಣ ಬನ್ನಿ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಬನ್ನಿ ಫ್ರೆಂಡ್ಸ್, ಫಸ್ಟ್ ಸ್ಟವ್ ಅಂಟಿಸ್ಕೊಬಿಡೋಣ. ಎಣ್ಣೆ ಹಾಕೊಬಿಡೋಣ ಸ್ವಲ್ಪ ಇದಕ್ಕೆ. ಮಸಾಲೆನೇ ಜಾಸ್ತಿ ಇರಲ್ಲ ಇದಕ್ಕೆ, ಸಿಂಪಲಾಗಿ ಮಾಡ್ಕೊಬೋದಂತ ರೆಸಿಪಿ ಇದು. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಟೇಸ್ಟಾಗಿರುತ್ತೆ ಇದು. ಈ ಸಿಂಪಲ್ ರೆಸಿಪಿ ಇರುತ್ತೆ ನೋಡಿ, ಅವೆಲ್ಲ ತುಂಬ ಟೇಸ್ಟಾಗಿರುತ್ತೆ. ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ಬಿಡೋಣ. ಒಂದು ಕಾಲು ಸ್ಪೂನಷ್ಟು. ಕಾಲು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಚಿಕನ್ ಇದೆಯಲ್ಲ ಇದನ್ನೆಲ್ಲ ಈರುಳ್ಳಿ ಒಳಗಡೆ ಹಾಕ್ಕೊಬಿಡೋಣ. ನೀರೇ ಹಾಕ್ಬಾರ್ದು ಇದಕ್ಕೆ, ಫುಲ್ ಇದರಲ್ಲೇ ಬೇಯಬೇಕಿದು ಚಿಕನ್. ಟೊಮಾಟೊ ಇದಕ್ಕೆ ಹಾಕ್ಕೊಬಿಡೋಣ. ಟೊಮಾಟೊ ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಬೇಕು ಸ್ವಲ್ಪ. ಚಿಕನ್ ಎಲ್ಲ ಟೇಸ್ಟ್ ಹಿಡಿಬೇಕಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಇವಾಗೇನೆ ಚಿಕನ್ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಬೇಯಬೇಕಿದು ಚೆನ್ನಾಗಿ. ಇಷ್ಟೇ ನೀರು ಸಾಕು, ಏನು ನೀರು ಹಾಕೋದೇನು ಬೇಕಾಗಿಲ್ಲ. ಈ ಟೊಮೊಟೊ ಇದರಲ್ಲೇ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಇದು. ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಬೇಯಿಸ್ಕೋಬೇಕಷ್ಟೆ. ಸ್ವಲ್ಪ ಕಮ್ಮಿ ಫ್ಲೇಮ್ ಮಾಡ್ತೀನಿ, ಸ್ವಲ್ಪ ಬೇಯಲಿ ಇದು. ಬನ್ನಿ, ಇದಾಗಿದೆ. ಸ್ವಲ್ಪ ರುಬ್ಬಿರೋ ಮಸಾಲೆ ಹಾಕೊಂಡ್ಬಿಡೋಣ ಇದರೊಳಗೆ. ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಈಗ ಒಂದು 3/4 ಭಾಗದಷ್ಟು ಬೆಂದಿದೆ ಇದು. ನೋಡಿ, ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮಸಾಲೆ ಜೊತೆಲಿ. ಆವಾಗೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ಹಾಕ್ಕೊಂಡವಲ್ಲ, ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಫುಲ್ಲು ಚೆನ್ನಾಗಿ ಮಸಾಲೆ ಫುಲ್ಲು ಇದಾಗ್ಬಿಡ್ಬೇಕು, ಹಂಗೆ ಡ್ರೈ ಆಗಿಬಿಡ್ಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಅಷ್ಟೊಂದು ಚಿಕನ್ನು ಬೆಂದೋಗ್ಬಿಡುತ್ತೆ. ಇದು ಚೆನ್ನಾಗಿ ಬೇಯಲಿ, ಸ್ವಲ್ಪ ಕಮ್ಮಿ ಫ್ಲೇಮಲ್ಲೇ ಬೇಯಲಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಚಿಕನ್ ಸುಕ್ಕ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಬನ್ನಿ ಇದು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಿಕನ್ ಸುಕ್ಕ ಆರಾಮಾಗಿ ಬೇಗ ಮಾಡ್ಕೋಬೋದು, ಈಸಿಯಾಗೆ. ತುಂಬ ಈಸಿ ರೆಸಿಪಿ. ಬ್ಯಾಚುಲರ್ಸು ಮನೇಲಿ ಎಲ್ಲರೂ ಆರಾಮಾಗಿ ಮಾಡ್ಕೋಬೋದು. ಇದ್ರ ಜೊತೆಗೆ ಮುದ್ದೆನೂ ಚೆನ್ನಾಗಿರುತ್ತೆ, ರೈಸು ಚೆನ್ನಾಗಿರುತ್ತೆ. ಕಬಾಬ್ ಥರ ಸೈಡಲ್ಲಿ ಇಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್ ಇದು. ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಮನೇಲಿ ಮಾಡ್ಕೊಂಡು ನಮಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.